Yes, dear students, a warm welcome to Sankalpa Learning Solution. Let's start with today the next session that is very important. We are discussing now, which is MCQs or question and answer. Those are usually asked in exam. Okay. Let's start with question number 1. The first action spectrum based on photosynthesis was given by. Here, scientist name was listed. Okay. Among them, who is the person who conducted the experiment on wavelength based photosynthesis experiment? Who discovered that? Okay. The first option, Jan Ingenhousz, Joseph Matthew, Cornelius Van Niel, T.W. Engelmann. Who is the pioneer doing the work on photosynthesis, especially on a wavelength of light? Alva? The experiment was conducted during the time between 1843 to 1909. He is the scientist. Okay. ಅವ್ರು ಏನ್ ಮಾಡ್ತಾರೆ, ಫೋಟೋಸಿಂಥಸಿಸ್ ಎಷ್ಟು ವೇವ್ ಲೆಂತ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಆಗುತ್ತೆ ಅನ್ನೋದನ್ನ ಲ್ಯಾಬೊರೇಟರಿಯಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ ಥ್ರೂ ದ ಲೈಟ್ ಪ್ರಿಸಮ್. ಓಕೆನಾ? ಸೊ ಫೈನಲಿ ಬೈ ಯೂಸಿಂಗ್ ಎಸಿಟೋಎರೋಬ್ಯಾಕ್ಟೀರಿಯಾ ಆಸ್ ವೆಲ್ ಆಸ್ ಸ್ಪೈರೋಗೈರಾ ಸೆಲ್ ಅಲ್ಲಿ ಯೂಶುವಲಿ ವರ್ಕೌಟ್ ಮಾಡ್ತಾರೆ. ದ ಸೈಂಟಿಸ್ಟ್ ನೇಮ್ ವಾಸ್ T.W. Engelmann. Okay. Finally, he concluded that the maximum light, incident light for better photosynthesis can be observed in blue and then red light ಅನ್ನೋದನ್ನ ಫೈನಲ್ ಆಗಿ ಅವರು ವರ್ಕೌಟ್ ಮಾಡಿ ಫೌಂಡ್ ಔಟ್ ಮಾಡ್ತಾರೆ. ದಟ್ ಈಸ್ ದ ಎಕ್ಸ್ಪೆರಿಮೆಂಟ್ ಹಿಯರ್. ಆಯ್ತಾ? ದ ಫಸ್ಟ್ ಆಕ್ಷನ್ ಸ್ಪೆಕ್ಟ್ರಮ್ ಬೇಸ್ಡ್ ಆನ್ ಫೋಟೋಸಿಂಥಸಿಸ್ ವಾಸ್ ಗಿವನ್ ಬೈ T.W. Engelmann ಇನ್ 1843. ಇದನ್ನ ಈ ಡೇಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು, ಪೀರಿಯಡ್ ಅನ್ನು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಸೆಕೆಂಡ್ ಕ್ವಶನ್. ಜೋಸೆಫ್ ಪ್ರೀಸ್ಟ್ಲಿ ಡಿಡ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ವಿತ್ ವಿಚ್ ಆರ್ಗ್ಯಾನಿಸಮ್? You have to focus on each and every concept. ಓಕೆ, ಹಾಗೆ ಬಿಟ್ಕೊಡೋದಲ್ಲ, ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಅನ್ನ ನೀವು ಕೀನ್ ಆಗಿ ಅಬ್ಸರ್ವ್ ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ಈಸಿಲಿ ಆನ್ಸರ್ ದ ಕ್ವಶನ್. ಜೋಸೆಫ್ ಪ್ರೀಸ್ಟ್ಲಿ ಡಿಡ್ ಹಿಸ್ ಎಕ್ಸ್ಪೆರಿಮೆಂಟ್ ವಿತ್ ವಿಚ್ ಆರ್ಗ್ಯಾನಿಸಮ್? ಫಸ್ಟ್ ಒನ್ ಇಸ್ ಕ್ಲೋರೆಲ್ಲಾ, ದಿಸ್ ಇಸ್ ಆಲ್ಗೆ. ಮಿಂಟ್ ಪ್ಲಾಂಟ್, ದಿಸ್ ಇಸ್ ಅ ಹೈಯರ್ ಪ್ಲಾಂಟ್. ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ ಅಂಡ್ ಕ್ಲಾಡೋಫೋರಾ. ಇಲ್ಲೇನಾಗುತ್ತೆ, ಆನಿಮಲ್, this is a bacteria, this is a higher plant, that is angiosperm, and this is algae. ಯಾವ ಬೇಸಿಸ್ ಮೇಲೆ ಯಾವ ಪ್ಲಾಂಟ್ ಅನ್ನ ಇಟ್ಕೊಂಡು ವರ್ಕೌಟ್ ಮಾಡಿದ್ರು? he is the pioneer one who discovered the oxygen. ಆಕ್ಸಿಜನ್ ನ ಡಿಸ್ಕವರ್ ಮಾಡಿದ್ದು ಇದೇ ಸೈಂಟಿಸ್ಟ್. ಯಾರು? ಜೋಸೆಫ್ ಪ್ರೀಸ್ಟ್ಲಿ. ಓಕೆ, ನಮ್ಗೆ ಫೋಟೋಸಿಂಥಸಿಸ್ ಯಾವಾಗ ಚೆನ್ನಾಗ್ ಆಗುತ್ತೆ ಅನ್ನೋದನ್ನ ಯಾವ ಬೇಸಿಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳಿದ್ರು? with the help of which plant? ನೆನಪಿದೆಯಾ? with the help of mint plant. ಓಕೆ, ಆಲ್ಗೆನೂ ಅಲ್ಲ, ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾನೂ ಅಲ್ಲ, ಕ್ಲಾಡೋಫೋರಾನೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಬಿ, ದಟ್ ಈಸ್ ಮಿಂಟ್ ಪ್ಲಾಂಟ್. ಅಲ್ಲೇನಾಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ ಅನ್ನೋದನ್ನ ಥ್ರೂ ಸಿಂಪಲ್ ಎಕ್ಸ್ಪೆರಿಮೆಂಟ್, ಕ್ಯಾಂಡಲ್ ಚೆನ್ನಾಗಿ ಗ್ಲೋ ಆಗ್ತಾ ಇರುತ್ತೆ, ಆ ಬೇಸಿಸ್ ಮೇಲೆ ಇದನ್ನ ಫೋಟೋಸಿಂಥಸಿಸ್ ನ ಫೈಂಡ್ ಔಟ್ ಮಾಡಿದ್ರು. ಓಕೆ, ಹೂ ಇಸ್ ದ ಸೈಂಟಿಸ್ಟ್ ಹಿಯರ್? ಜೋಸೆಫ್ ಪ್ರೀಸ್ಟ್ಲಿ. ಓಕೆ, ಇನ್ 1770, 1770. ಎಷ್ಟು ಅರ್ಲಿ ಅಲ್ವಾ, ನಾವೇನು ಬಾಂಡ್ ಕೂಡ ಆಗಿಲ್ಲ. ಓಕೆ, ಸೊ ಲುಕ್ ಎಟ್ ಹಿಯರ್.
Which of the following is the correct equation of photosynthesis? Look at here. ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದೆ ನಿಮಗೆ ಕರೆಕ್ಟ್ ಸಿಂಥಸಿಸ್ ಆರ್ ಸೈಂಟಿಫಿಕ್ ವೇ ಆಫ್ ಸಿಂಥಸಿಸ್ ಇನ್ ಪ್ಲಾಂಟ್, ಡೆಫಿನೇಷನ್ ಆಫ್ ಫೋಟೋಸಿಂಥಸಿಸ್ ಇನ್ ಇಕ್ವೇಶನ್ ಅಂತ ಕೇಳಿರುವಂಥದ್ದು ಇಂಡೈರೆಕ್ಟ್ ಆಗಿ. ಹಾಗಾಗಿ ಇಲ್ಲಿ ಒಂದಷ್ಟು ಕೆಲವೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಸೊ ಹಿಯರ್ 6 carbon dioxide plus 12 H2O, C6H12O6, 6 H2O and 6 carbon dioxide. And remaining are 12 H2O in the glucose, C6H12O6, 6 H2O, 6 O2, 6 carbon dioxide, 6 oxygen, C6H12O6, 12 H2O. Okay. So here, last one is 6 carbon dioxide, which gives literally, which is the thing, C6H12O6 plus 6H2O plus 6O2. For all the equation, the common thing is carbon dioxide, which is the thing, carbohydrate. Carbohydrate na neat and clean ಆಗಿ ಹೇಳಿದ್ದಾರೆ. But still, we require a lot of raw material, ಅಲ್ವಾ? ಈ B, C, D ಅಲ್ಲಿ raw material proper ಆಗಿ ಇಲ್ಲ. Which is the raw material we require here? Carbon dioxide plus water. ಒಂದರಲ್ಲಿ ಎರಡರಲ್ಲೂ ಕೂಡ ಮೂರಲ್ಲೂ ಕೂಡ ಮಿಸ್ ಆಗಿದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ C6, 6 carbon dioxide, 12 H2O, C6H12O6 plus water molecule plus oxygen. Okay, this is a right answer for equation based definition of photosynthesis. Okay, next one. The method by which leaf pigments of any green plants can be separated is called as. Look at here, they asked about separation of the leaf pigment. Separation of leaf pigment by which means, ಅಂದ್ರೆ ಯಾವ ಮೆಥಡ್ ಅಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಥವಾ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ಕೇಳಿರೋಂಥದ್ದು. So here condensation, this is not at all happen here. Centrifugation, no. Paper chromatography, distillation. Among four, paper chromatography is very easy and also inexpensive. ಅಂದ್ರೇನು ತುಂಬಾ ಕಾಸ್ಟ್ ಕಡಿಮೆ. ಹಾಗಾಗಿ ನಾವು ಮ್ಯಾಕ್ಸಿಮಮ್ 2 hours ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಸಪರೇಟ್ ಔಟ್ ಮಾಡ್ಬೋದು. ಯಾವುದನ್ನ? leaf pigments through the paper chromatography. Hagagi, the method by which leaf pigments can be easily separated by the paper chromatography. Right answer is C. Okay. Yes. Welcome. Welcome to the session. Sorry. Yes, next question is, during which year Joseph Priestley discovered oxygen? During which year Joseph Priestley discovered oxygen? We already discussed in our earlier slide, that is in 1774. He started his entire work from 1770s, ಅಲ್ವಾ? 1770 ಸ್ಟಾರ್ಟ್ ಮಾಡಿದ್ರು. Then he discovered the oxygen for the first time in 1774. So the correct answer is E. Okay. Yes. Photosynthesis is the basis of life on Earth because, for which reason? Photosynthesis is the basis of life on Earth because it is the main source of all food on Earth. It helps in the release of carbon dioxide into the atmosphere. It produces new offspring. It gives no energy to plants. This is also wrong. This is also wrong.
It helps in the release of carbon dioxide. Carbon dioxide release ಮಾಡೋದಿಲ್ಲ, ಬಟ್ ಇನ್ಸ್ಟೆಡ್ ಆಗಿ ಏನ್ ರಿಲೀಸ್ ಮಾಡುತ್ತೆ, ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ಇಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಆಲ್ ಫುಡ್ ಆನ್ ಅರ್ತ್. ಎಸ್, ಯಾಕೆ ಹೇಳಿ, ಪ್ಲಾಂಟ್ಸ್ ಏನೇ ಫೋಟೋಸಿಂಥಸಿಸ್ ಮಾಡಿದ್ರು ಕೂಡ ಎಂಡ್ ಪ್ರಾಡಕ್ಟ್ ಏನಿದೆ, ಶುಗರ್ ಮಾಲಿಕ್ಯೂಲ್ ಅಲ್ವಾ, ಹೌದಲ್ವಾ? ಅಥವಾ ಸ್ಟಾರ್ಚ್. ನಾವು ಅದನ್ನ ಬೇಸ್ಡ್ ಆನ್ ಲೊಕ್ಯಾಲಿಟಿ ನಾವೇನ್ ಮಾಡ್ತೀವಿ, ಅದನ್ನ ಕನ್ಸ್ಯೂಮ್ ಮಾಡ್ತೀವಿ. ನಾವು ಕೂಡ ಹೌದು, ಈವನ್ ಬರ್ಡ್ಸ್ ಕೂಡ ಹೌದು, ಕೆಲವೊಂದು ಆನಿಮಲ್ಸ್ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಫೋಟೋಸಿಂಥಸಿಸ್ ಇಸ್ ದ ಬೇಸಿಸ್ ಆಫ್ ಲೈಫ್ ಆನ್ ಅರ್ತ್. ಇಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಆಲ್ ಫುಡ್ ಆನ್ ಅರ್ತ್. ಓಕೆ, ಹಾಗಾಗಿ ದ ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Next one, other than carbon dioxide and light, which is used as a raw material for photosynthesis? Alva? Other than carbon dioxide ಜೊತೆಗೆ ನಮಗೆ ಲೈಟ್ ಎನರ್ಜಿ ಬೇಕು ಅಥವಾ ಫೋಟಾನ್ ಬೇಕು. ಅದಲ್ದೇನೆ ಮತ್ತೆ ಯಾವ ರಾ ಮಟೀರಿಯಲ್ ಬೇಕಾಗುತ್ತೆ ಅಂತ ಕೇಳಿರುವಂಥದ್ದು. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮ್ಯಾಂಗನೀಸ್ ಆಕ್ಸೈಡ್. ಯಾವ್ದು ಹೇಳ್ತೀರಾ? ಎನಿವನ್ ಆನ್ಸರ್ ಮಾಡ್ತೀರಾ? ಓಕೆ, ಎಸ್, ಯಾರಾದ್ರೂ? ಯಾವುದೆಲ್ಲ ಬೇಕಾಗುತ್ತೆ ರಾ ಮಟೀರಿಯಲ್? ಕಾರ್ಬನ್ ಡೈಆಕ್ಸೈಡ್ ಅಂಡ್ ಲೈಟ್ ಅನ್ನೋದು ಗೊತ್ತಾಗಿದೆ. ಹಾಗೆ ಅದನ್ನ ಬಿಟ್ರೆ ನಾವು ಫಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಲ್ವಾ, ರೂಟ್ ಇಂದ ಏನ್ ನಮ್ಗೆ ಬರುತ್ತೆ? ರೂಟಿಂದ ಏನ್ ಬರುತ್ತೆ? ಪ್ಲಾಂಟಿನ ಸಸ್ಯದ ಬೇರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ವಾಟರ್ ಅಲ್ವಾ? ಸೊ ದ ರೈಟ್ ಆನ್ಸರ್ ಈಸ್ ವಾಟರ್. ಓಕೆ, ದ ರೈಟ್ ಆನ್ಸರ್ ಈಸ್ ವಾಟರ್. ಓಕೆ, carbon dioxide, light plus water we need for photosynthesis. We means plants. Plants need for photosynthesis. Among the following, which compound does not play an important role in photosynthesis? Does not. ಯಾವುದು ಅಲ್ಲ. Which compound does not play an important role in photosynthesis? ಯಾವುದು ಫೋಟೋಸಿಂಥಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿಲ್ಲ? ಯಾವ್ದಪ್ಪ? ಪಿಗ್ಮೆಂಟ್ಸ್. ಕ್ಸಾಂಥೋಫಿಲ್, ಆಂಥೋಸಯಾನಿನ್, ಕ್ಲೋರೋಫಿಲ್, ಫೈಕೋಎರಿಥ್ರಿನ್. ಇದ್ಯಾವುದು ಹೊಸದೆಲ್ಲ ಬಂದಿದೆಯಲ್ಲ, ನನ್ಗೇನು ಗೊತ್ತೇ ಇಲ್ಲ. ಫೈಕೋಎರಿಥ್ರಿನ್, ಆಂಥೋಸಯಾನಿನ್ ಅಂತ ನೀವು ಕೇಳ್ಬೋದು. Those are all accessory pigments, but which does not play an important role in photosynthesis. ಹಾಗಾಗಿ ನಮಗೆ ರೈಟ್ ಆನ್ಸರ್ ಯಾವ್ದು ಬರುತ್ತೆ? ಯಾವುದು? ಕ್ಸಾಂಥೋಫಿಲ್ ಹೌದು, ಕ್ಲೋರೋಫಿಲ್ ಹೌದು, ಫೈಕೋಎರಿಥ್ರಿನ್ ಕೂಡ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಆಂಥೋಸಯಾನಿನ್ ಇದು ಹೈಲಿ ಪಿಗ್ಮೆಂಟೆಡ್. ಆಲ್ಮೋಸ್ಟ್ ಆಲ್ ನಿಮ್ಗೆ ಯಾವ ಪಿಗ್ಮೆಂಟ್ ಬರುತ್ತೆ ಗೊತ್ತಾ ಇದ್ರಲ್ಲಿ? ನೀವು ಬೀಟ್ರೋಟ್ ಕಲರ್ ನೋಡಿದೀರಾ? ಆಲ್ಮೋಸ್ಟ್ ಆಲ್ ಫುಲ್ಲಿಶ್ ಪಿಂಕ್ ಕಲರ್ ಆರ್ ಮೆಜೆಂಟಾ ಕಲರ್, ಆ ಕಲರ್ ಅಲ್ಲಿ ಇರುತ್ತೆ ಆಂಥೋಸಯಾನಿನ್. ಆರ್ ಪರ್ಪಲ್ ಕಲರ್. ಓಕೆ, ಸೊ ಆ ಕಂಪೋನೆಂಟ್ ಏನಿರುತ್ತೆ ವಿಚ್ ಡಸ್ ನಾಟ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಫೋಟೋಸಿಂಥಸಿಸ್. ಹಾಗಾಗಿ anthocyanin is not involved in photosynthesis. Okay, the correct one is B. Next is, what do we call the organism that does photosynthesis but does not release oxygen? Question ಅರ್ಥ ಆಗ್ತಿದೆಯಾ?
ಇಲ್ಲಿ ನಾವು ಯಾವ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ, ಕೆಲವೊಂದು ಆರ್ಗ್ಯಾನಿಸಮ್ ಇದೆ ಅರ್ಥಲ್ಲಿ, ವಿಚ್ ಕ್ಯಾರೀಸ್ ಅ ಫೋಟೋಸಿಂಥಸಿಸ್ ಬಟ್ ಡಸ್ ನಾಟ್ ರಿಲೀಸ್ ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್, ವಾಟರ್, ಪಿಗ್ಮೆಂಟ್ ಇರುತ್ತೆ, ಲೈಟ್, ಓಕೆ, ಎಲ್ಲದು ಇದ್ರೂ ಕೂಡ C6H12O6 ನ ಕೊಡುತ್ತೆ, ಬಟ್ ಆಕ್ಸಿಜನ್ ನ ಟೋಟಲಿ ಇರೋದಿಲ್ಲ. ಆ ತರ ಫೋಟೋಸಿಂಥಸಿಸ್ ಯಾವ ಆರ್ಗ್ಯಾನಿಸಮ್ ಅಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಂ, ಬ್ಲೂ ಗ್ರೀನ್ ಆಲ್ಗೆ, ಗ್ರೀನ್ ಆಲ್ಗೆ, ಗ್ರೀನ್ ಪ್ಲಾಂಟ್ಸ್. ಗ್ರೀನ್ ಪ್ಲಾಂಟ್ಸ್ ಅಂತಂದ್ರೆ ಆಂಜಿಯೋಸ್ಪರ್ಮ್, ಹೈಯರ್ ಪ್ಲಾಂಟ್ಸ್, ಅದರಲ್ಲಿ ಆಫ್ಕೋರ್ಸ್ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಗ್ರೀನ್ ಆಲ್ಗೆಲ್ಲೂ ಕೂಡ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಬ್ಲೂ ಗ್ರೀನ್ ಆಲ್ಗೆ, ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಆಲ್ಗೆ, ಅದು ಕೂಡ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಬಟ್ the special bacteria microorganism which releases sulfur content instead of oxygen. ಹಾಗಾಗಿ ನಮಗೆ ಈ ಆರ್ಗ್ಯಾನಿಸಮ್ ನ ನಾವೇನ್ ಹೇಳ್ತೀವಿ, ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಂ. ಲುಕ್ ಎಟ್ ದ ಪಿಕ್ಚರ್ ಹಿಯರ್. ದಿಸ್ ಇಸ್ ಅ bacterium, green sulfur bacteria. Those have a green pigment, chlorophyll. They also do the same work. ಅವರು ಇದು ಕೂಡ ಫೋಟೋಸಿಂಥಸಿಸ್ ನಾವ್ ಹೇಗೆ ಡಿಸ್ಕಸ್ ಮಾಡಿದ್ವಲ್ಲ ಅದೇ ತರ ಆಗುತ್ತೆ. ಬಟ್ ಇನ್ಸ್ಟೆಡ್ ಆಫ್ ಆಕ್ಸಿಜನ್ ದೇ ರಿಲೀಸ್ ಅನದರ್ ಎಂಡ್ ಪ್ರಾಡಕ್ಟ್. ಓಕೆ, ಸಲ್ಫರ್ ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಂ ಅಂತ ಹೇಳ್ತೀವಿ. ಓಕೆನಾ? ಸೊ ದಿಸ್ ಇಸ್ ದ ಪಾಯಿಂಟ್ ಹಿಯರ್. Next is, who found out the oxygen evolved from water in photosynthesis? Who found out the oxygen? ಯಾರು ಆಕ್ಸಿಜನ್ ಇವಾಲ್ವ್ ಆಗೋದನ್ನ, ಇಲ್ಲಿ ಬಬಲ್ ಕಾಣಿಸ್ತಿದೆಯಲ್ಲ ನಿಮ್ಗೆ ವಾಟರ್ ಅಲ್ಲಿ, ಇದು ನಥಿಂಗ್ ಬಟ್ ದೀಸ್ ಆರ್ ಆಕ್ಸಿಜನ್ ಇನ್ ವಾಟರ್. ಫೋಟೋಸಿಂಥಸಿಸ್ ಆಗುವಾಗ ನೀವೇನಾದ್ರೂ ಹೈಯರ್ ಸ್ಟಡೀಸ್ಗೆ BSc ಜಾಯಿನ್ ಆದ್ರಿ ಅಂತ ಆದ್ರೆ ನಿಮ್ಗೆ ಈ ಎಕ್ಸ್ಪೆರಿಮೆಂಟ್ಸ್ ಲ್ಯಾಬ್ ಅಲ್ಲಿ ಮಾಡೋದಕ್ಕೆ ಇರುತ್ತೆ. ಓಕೆ, ಸೊ ಆಕ್ಸಿಜನ್ ಫೋಟೋಸಿಂಥಸಿಸ್ ಆಗ್ತಾ ಇದೆ ಅಂತಂದ್ರೆ ಕನ್ಫರ್ಮೇಶನ್ ಏನು, ಇಲ್ಲಿ ವಾಟರ್ ಬಬಲ್ ರಿಲೀಸ್ ಆಗ್ತಾ ಇರುತ್ತೆ. ಬಬಲ್ ರಿಲೀಸ್ ಆಗ್ತಾ ಇರುತ್ತೆ ವಾಟರ್ ಅಲ್ಲಿ. ಆ ವಾಟರ್ ಅಲ್ಲಿ ಬಬಲ್ ರಿಲೀಸ್ ಆಯ್ತು ಅಂತಂದ್ರೆ ದಿಸ್ ಇಸ್ ಅ ಕನ್ಫರ್ಮೇಶನ್ ದಟ್ ದ ಪ್ಲಾಂಟ್ಸ್ ಕ್ಯಾರಿಂಗ್ ಔಟ್ ದ ಫೋಟೋಸಿಂಥಸಿಸ್. ಅದನ್ನ ಯಾರು ಫೈಂಡ್ ಔಟ್ ಮಾಡಿದ್ರು ಅನ್ನೋದು ಕ್ವಶನ್ ನ ಅರ್ಥ. ಇವರು ಯಾರು ಅಂತ ನೋಡೋಣ. TW ಎಂಗಲ್ಮ್ಯಾನ್, C ವ್ಯಾನ್ ನೀಲ್, J ಇಂಗೆನ್ಹೌಸ್, ರುಬೆನ್ ಅಂಡ್ ಕೀಮನ್. ಯಾರು ಸೈಂಟಿಸ್ಟ್ ಇಲ್ಲಿ ಅನ್ನೋದು ಕ್ವಶನ್. ಅರ್ಥ ಆಗ್ತಿದ್ಯಾ? ದ ರೈಟ್ ಆನ್ಸರ್ ಈಸ್ J ಇಂಗೆನ್ಹೌಸ್. ಓಕೆನಾ? ಇವ್ರೇನ್ ಮಾಡ್ತಾರೆ, ಪ್ರಿಮಿಟಿವ್ ಪ್ಲಾಂಟ್ಸ್ ಅನ್ನ ತಗೊಂಡು ವಾಟರ್ ಅಲ್ಲಿ ಹಾಗೆ ಬಿಡ್ತಾರೆ ಫೋಟೋಸಿಂಥಸಿಸ್ ಆಗ್ಲಿ ಅಂತ ಹೇಳಿ. ಕನ್ಫರ್ಮೇಶನ್ ಏನ್ ಗೊತ್ತಾಗುತ್ತೆ, ಬಬಲ್ ರಿಲೀಸ್ ಆಗುತ್ತೆ ವಾಟರ್ ಅಲ್ಲಿ. ದಟ್ ಈಸ್ ಇನ್ ಕನ್ಫರ್ಮೇಶನ್ ದಟ್ ಆಕ್ಸಿಜನ್ ರಿಲೀಸ್ಡ್ ಆಫ್ಟರ್ ಫೋಟೋಸಿಂಥಸಿಸ್. ಆಯ್ತಾ? ಎಲ್ಲಿ ಕಾಣಿಸುತ್ತೆ ನಮಗೆ, ಲೈಟ್ ರಿಯಾಕ್ಷನ್ ಆಗುವಾಗ ಕಾಣಿಸುತ್ತೆ. ಅದನ್ನ ತಗೊಂಡೋಗಿ ಬಿಸಿಲಲ್ಲಿ ಇಡ್ತಾರೆ. ಬಿಸಿಲಲ್ಲಿ ಇಟ್ಟು ಆಮೇಲೆ ಇದನ್ನ ಚೆಕ್ ಮಾಡ್ತಾರೆ ಬಬಲ್ ಬಂದಿದ್ಯಾ ಅಂತ ಹೇಳಿ. ಓಕೆನಾ? ದಟ್ ಈಸ್ ದ ಎಕ್ಸ್ಪೆರಿಮೆಂಟ್ ಯು ಹ್ಯಾವ್ ಟು ಕಂಡಕ್ಟ್ ಇನ್ ಯುವರ್ ನೆಕ್ಸ್ಟ್ ಹೈಯರ್ ಕ್ಲಾಸಸ್. ನೀವೇನಾದ್ರೂ BSc ಅಥವಾ ಅಗ್ರಿಕಲ್ಚರ್ ಏನಾದ್ರು ಮಾಡ್ತೀರಿ ಅಂತ ಆದ್ರೆ, BSc ಅಗ್ರಿ, MSc ಅಗ್ರಿಕಲ್ಚರ್ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಇದರಲ್ಲಿ ನೀವು ಈ ತರ ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಇರುತ್ತೆ ನಿಮ್ಗೆ. ನೆಕ್ಸ್ಟ್ ಈಸ್, ವಾಟ್ ವೇರ್ ದ ಐಸೋಟೋಪ್ಸ್ ಯೂಸ್ ಟು ರಿಸರ್ಚ್ ಅಬೌಟ್ ಫೋಟೋಸಿಂಥಸಿಸ್? ನಾನು ಹೇಳಿದ್ನಲ್ವಾ ಕ್ಲಾಸಲ್ಲಿ, ಲಾಸ್ಟ್ ಸೆಷನ್ ಅಲ್ಲಿ, ಫೋಟೋಸಿಂಥಸಿಸ್ ಮಾಡೋದಕ್ಕೆ ಕೆಲವೊಂದು ಐಸೋಟೋಪ್ಸ್, ರೇಡಿಯೋ ಐಸೋಟೋಪ್ಸ್ ಅಂದ್ರೆ ಲೇಬಲ್ಡ್ ಆಗಿರೋ ಐಸೋಟೋಪ್ಸ್ ನ ಯೂಸ್ ಮಾಡ್ತಾರೆ. ರೇಡಿಯೋ ಐಸೋಟೋಪ್ಸ್ ಅಂದ್ರೆ ಏನು ನೀವು ಕೇಳ್ಬೋದು. ಈಗ ಸಿಂಪಲ್ ಎಕ್ಸಾಂಪಲ್, ನೀವು ರೋಡ್ ಅಲ್ಲಿ ಹೋಗ್ತಾ ಇರ್ತೀರಿ ನೈಟ್ ಟೈಮ್ ಅಲ್ಲಿ, ಹೈವೇ ಅಲ್ಲಿ ಹೋಗ್ತೀರಿ ಅಥವಾ ಎಲ್ಲಾದ್ರೂ ನ್ಯಾಷನಲ್ ಹೈವೇ ಆರ್ ಸ್ಟೇಟ್ ಹೈವೇ, ನಿಮ್ಗೆ ಸೈಡ್ ಅಲ್ಲಿ ಎಲ್ಲೂ ಕೂಡ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಒಂದಷ್ಟು ಟೇಪ್ಸ್ ನ ಸ್ಟಿಕ್ ಮಾಡಿರ್ತಾರೆ. ಈ ರೇಡಿಯೋ ಟೇಪ್ ಅಂತ ಹೇಳ್ತೀವಿ ನಾವು. ಏನು, ನೈಟ್ ಅಲ್ಲಿ ಗ್ಲೋ ಆಗುವಂಥದ್ದು.
ಅರ್ಥ ಆಗ್ತಿದೆಯಾ? ನೈಟ್ ಅಲ್ಲಿ ಗ್ಲೋ ಆಗುತ್ತೆ, ನೀವೆಲ್ಲೂ ಕೂಡ ಅದರಿಂದ ಆಚೆಗೆ ಹೋಗ್ಬಾರ್ದು. ಅದರಿಂದ ಆಚೆಗೆ ಸಪೋಸ್ ಏನಾದ್ರು ಮಡ್ ರೋಡ್ ಇರ್ಬೋದು ಅಥವಾ ಫಾರೆಸ್ಟ್ ಇರ್ಬೋದು ಅನ್ನೋ ಒಂದು ಇಂಡಿಕೇಶನ್ ತೋರ್ಸೋದಕ್ಕೆ ಏನ್ ಮಾಡ್ತಾರೆ, ಈ ರೇಡಿಯೋ ಟೇಪ್ಸ್ ಅನ್ನ ಅಲ್ಲಿ ಸ್ಟಿಕ್ ಮಾಡಿರ್ತಾರೆ, ಪೇಸ್ಟ್ ಮಾಡಿರ್ತಾರೆ. ಹಾಗಾಗಿ ಇಲ್ಲೂ ಕೂಡ ರೇಡಿಯೋ ಐಸೋಟೋಪ್ಸ್ ಅನ್ನೋದೊಂದಿರುತ್ತೆ. ಸಿಂಪಲ್ ನಮ್ಮ ಎಲಿಮೆಂಟ್ಸ್ ಇರುತ್ತಲ್ವಾ, ನಿಮ್ಮ ಯಾವುದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕೆಮಿಸ್ಟ್ರಿಯಲ್ಲಿ ನೀವು ಓದಿರ್ತೀರಲ್ಲ, ಎಲಿಮೆಂಟ್ಸ್ ಕಾರ್ಬನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು. ಓಕೆ, ಅದನ್ನೆಲ್ಲ ಕೆಲವೊಂದಕ್ಕೆ ಲೇಬಲ್ ಮಾಡಕ್ ಬರುತ್ತೆ. ಅದನ್ನ ಫೋಟೋಸಿಂಥಸಿಸ್ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಆ ತರದನ್ನ ಯಾವ್ದೆಲ್ಲ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಕೇಳಿರುವಂಥದ್ದು. ಫಸ್ಟ್ ಇಸ್ 11C and 32P. P ಅಂದ್ರೇನು? ಫಾಸ್ಫರಸ್. ಸಿ ಅಂದ್ರೆ ಕಾರ್ಬನ್. 15 ಕಾರ್ಬನ್, 35 ಕ್ಲೋರಿನ್, 13 ಕಾರ್ಬನ್, 14 nitrogen, 14 carbon and 18 oxygen. Among these, the radioisotopes still now used are 11 carbon and 32 phosphorus. These combination are either in a single ಆಗು ಕೂಡ ಯೂಸ್ ಮಾಡ್ತಾರೆ ಅಥವಾ ಕಾಂಬಿನೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ತಾ ಹೋಗ್ತಾರೆ. ಸಾರಿ. ಹಾಗಾಗಿ ರೇಡಿಯೋ ಐಸೋಟೋಪ್ಸ್ ಯಾವುದು ಇಲ್ಲಿ ನಮಗೆ 11 ಕಾರ್ಬನ್ ಅಂಡ್ 32 ಫಾಸ್ಫರಸ್. ಹಾಗಾಗಿ ಫಸ್ಟ್ ಆನ್ಸರ್ ಇಸ್ ದ ರೈಟ್ ಒನ್ ಫಾರ್ ದಿಸ್ ಕ್ವಶನ್. ಓಕೆನಾ? ಸೊ ನೆಕ್ಸ್ಟ್ ಇಸ್, why is light energy used in photosynthesis? Why is light energy used in photosynthesis? Reduction of water, reduction of carbon dioxide, activation of chlorophyll, oxidation of glucose, C6H12O6. ಯಾವುದು ಹಾಗಾಗಿ ನಮ್ಗೆ ಇಲ್ಲಿ ಬರುವಂತದ್ದು? ಲೈಟ್ ಎನರ್ಜಿನ ನಾವು ಫಸ್ಟ್ ಪ್ರಿಲಿಮಿನರಿ ಆಗಿ ಯೂಸ್ ಮಾಡ್ಕೊಳ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ, ಯಾವ ಪ್ರಾಸೆಸ್ಗೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಹೇಳ್ತೀರಾ? ಎನಿವನ್? ಇವತ್ತು ಯಾರು ಮಾತಾಡೋ ಸ್ಟೇಜಲ್ಲಿ ಇಲ್ವಾ? Okay. For light, we are using for a activation of chlorophyll. ಇಲ್ಲಿ ನೆನಪಿದೆಯಾ? ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ LHC1, LHC2, otherwise PS2, PS1. ನೆನಪಿದೆಯಾ? ಈ ಕಾಂಪ್ಲೆಕ್ಸ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಕ್ಲೋರೋಫಿಲ್ ಇರುತ್ತೆ. ಆ ಕ್ಲೋರೋಫಿಲ್ ನ ಆಕ್ಟಿವೇಟ್ ಮಾಡುತ್ತೆ. ಆ ಆಕ್ಟಿವೇಶನ್ ಆದಾಗಲೇ ಏನಾಯ್ತು, ನಮ್ಗೆ ಇಲ್ಲಿ ವಾಟರ್ ಸ್ಪ್ಲಿಟ್ ಆಗುತ್ತೆ. H++O. ನೆನಪಿದೆಯಾ ಈ ರಿಯಾಕ್ಷನ್? ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಆಕ್ಟಿವೇಶನ್ ಆಫ್ ಕ್ಲೋರೋಫಿಲ್. ನಮ್ಗೆ ಆಕ್ಟಿವ್ ಆಗೋದಕ್ಕೆ, ಕ್ಲೋರೋಫಿಲ್ ಆಕ್ಟಿವೇಟ್ ಆಗೋದಕ್ಕೆ ಏನ್ ಬೇಕು? ಲೈಟ್ ಎನರ್ಜಿ ಇನ್ ಫೋಟೋಸಿಂಥಸಿಸ್. ಓಕೆ, ನೆಕ್ಸ್ಟ್, where does the photosynthesis actually takes place? Site of the photosynthesis ಅನ್ನೋದನ್ನ ಇಲ್ಲಿ ಕೇಳಿರುವಂತದ್ದು. leaves, chloroplast, flowers and root. Of course, leaves ಅಲ್ಲಿ ಆದ್ರೂ ಕೂಡ ನಮ್ಗೆ ಎಕ್ಸಾಕ್ಟ್ ಸೈಟ್ ಯಾವುದು ಆಕ್ಚುಲಿ ಟೇಕ್ ಪ್ಲೇಸ್ ಇಲ್ಲಿ ಕೇಳಿರುವಂತದ್ದು ನೋಡಿ. ಆಕ್ಚುಲಿ ಅಂತಂದ್ರೇನು, ಎಕ್ಸಾಕ್ಟ್ ಆಗಿ ಎಲ್ಲಿ ಆಗುತ್ತೆ, ದಟ್ ಈಸ್ ಕ್ಲೋರೋಪ್ಲಾಸ್ಟ್. ಹಾಗಾಗಿ ನೀವು ಹೋಲ್ಸಮ್ ಆಗಿ ಬ್ಲೈಂಡ್ ಆಗಿ ಲೀಫ್ ಅಂತ ಹಾಕ್ಬೇಡಿ ಅಥವಾ ಲೀವ್ಸ್ ಅಂತ ಹಾಕ್ಬೇಡಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಕ್ಚುಲಿ ಟೇಕ್ಸ್ ಪ್ಲೇಸ್ ಇನ್ ಕ್ಲೋರೋಪ್ಲಾಸ್ಟ್. ದೆನ್ where does photosynthesis takes place in C3 plants? C3 station, arthroplasty, mesosomes and mesophils. ಎಲ್ಲಾಗುತ್ತೆ?
ಮೆಸೋಫಿಲ್ ನೆನಪಿದೆಯಾ? ಎಡ್ಜಸ್ ಅಲ್ಲಿ ಇರುತ್ತಲ್ವಾ, ಆ ಮೆಸೋಫಿಲ್ ಸೆಲ್ಸ್ ಅಲ್ಲಿ, ಲೂಸ್ಲಿ ಅರೇಂಜ್ಡ್ ಮೆಸೋಫಿಲ್ ಸೆಲ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಹಾಗಾಗಿ C3 ಅಂತ ಕೇಳಿರುವಂತದ್ದು, ನೆನ್ಪಿಟ್ಕೊಳ್ಳಿ C3. C4 ಅಂತ ಆಗಿದ್ರೆ ಇಲ್ಲಿ ಕ್ರಾನ್ಸ್ ಅನಾಟೋಮಿ ಅಂತ ಇರ್ತಾ ಇತ್ತು. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ photosynthesis takes place in C3 plants are nothing but in mesophyll cells. Okay. Okay. Chloroplasts are also known as photosynthetic factories, food makers, color factories, life giver. This is not at all false good. ಇದು ಕೂಡ ಅಲ್ಲ, ಕಲರ್ ಫ್ಯಾಕ್ಟರಿ ಕೂಡ ಅಲ್ಲ, ಯಾಕಂದ್ರೆ ಕಲರ್ ನ ಪ್ರೊಡ್ಯೂಸ್ ಮಾಡೋಲ್ಲ ಕ್ಲೋರೋಪ್ಲಾಸ್ಟ್. ಇಟ್ ಈಸ್ ದ ಓನ್ಲಿ ಸೈಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಫೋಟೋಸಿಂಥೆಟಿಕ್ ಫ್ಯಾಕ್ಟರೀಸ್ ಅಲ್ವಾ. ಫೋಟೋಸಿಂಥೆಟಿಕ್ ಅಂದ್ರೇನು, ಫೋಟೋಸಿಂಥಸಿಸ್ ಆಗುವಂತ ಎಲ್ಲಾ ಪ್ರಾಸೆಸ್ ಎಲ್ಲಾಗುತ್ತೆ, ಈ ಫ್ಯಾಕ್ಟರಿಯಲ್ಲೇ ಆಗುತ್ತೆ. ಹಾಗಾಗಿ ಕ್ಲೋರೋಪ್ಲಾಸ್ಟ್ ಆರ್ ಆಲ್ಸೋ ನೋನ್ ಆಸ್ photosynthetic factories. ಹಾಗಾಗಿ A is the correct one. Which part of chloroplast contain all the water soluble enzymes? Which part of the chloroplast contain all the soluble enzymes? We already know this is a grana, lamella, and then this is a matrix ಅಲ್ವಾ. ಹಾಗಾಗಿ ನಮಗೆ ಎಲ್ಲಾ ಎನ್ಸೈಮ್ಸ್ಗಳು, ಸಾಲ್ಯುಬಲ್ ಎನ್ಸೈಮ್ಸ್ಗಳು ಎಲ್ಲಿರುತ್ತೆ ಅಂತ ಕೇಳಿರುವಂತದ್ದು. ಅದು ಕೂಡ ವಾಟರ್ ಸಾಲ್ಯುಬಲ್ ಎನ್ಸೈಮ್ಸ್ ಎಲ್ಲಿ ಅವೈಲೇಬಲ್ ಇರುತ್ತೆ? ಇನ್ ಕ್ಲೋರೋಪ್ಲಾಸ್ಟ್. ಎಲ್ಲಿ ಹೇಳ್ತೀರಿ? ಎಸ್ಪೆಷಲಿ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಸೈಟೋಪ್ಲಾಸ್ಮದಲ್ಲಿ ಹೇಗಿರುತ್ತಲ್ಲ ಎನ್ಸೈಮ್ಸ್ಗಳು, ಅದೇ ತರ ಕ್ಲೋರೋಪ್ಲಾಸ್ಟ್ ಅಲ್ಲೂ ಕೂಡ ಮ್ಯಾಟ್ರಿಕ್ಸ್ ಅಲ್ಲಿ ವಾಟರ್ ಸಾಲ್ಯುಬಲ್ ಎನ್ಸೈಮ್ ಇರ್ತಾ ಹೋಗುತ್ತೆ. ಹಾಗಾಗಿ right one is C. Okay. So the stroma contains a number of dash made up of disc-like dash. You have to fill two answers here. The stroma contains number of grana athwa thylakoids, grana or stroma, thylakoids and grana, ಸ್ಟ್ರೋಮಾ ಅಂಡ್ ಗ್ರಾನ. ಯಾವ ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗುತ್ತೆ? ಸ್ಟ್ರೋಮಾ ಕಂಟೈನ್ಸ್ ಅ ನಂಬರ್ ಆಫ್ ಗ್ರಾನ ಅಲ್ವಾ. ನಂಬರ್ ಆಫ್ ಗ್ರಾನ ಸ್ಟ್ಯಾಕ್ ಲೈಕ್ ಸ್ಟ್ರಕ್ಚರ್ ನ ನಾವೇನ್ ಹೇಳ್ತೀವಿ? ದ ಸ್ಟ್ರೋಮಾ ಕಂಟೈನ್ಸ್ ಅ ನಂಬರ್ ಆಫ್ ಗ್ರಾನ. ಇಟ್ ಈಸ್ ಮೇಡ್ ಅಪ್ ಆಫ್ ಡಿಸ್ಕ್ ಲೈಕ್ ಸ್ಟ್ರಕ್ಚರ್, that is a thylakoid. ಹಾಗಾಗಿ ಎ ಕಾಂಬಿನೇಷನ್ ಏನಾಗುತ್ತೆ? ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಓಕೆ. ವಿಚ್ ಇಸ್ ದ ಸೈಟ್ ಆಫ್ ಡಾರ್ಕ್ ರಿಯಾಕ್ಷನ್? ಮ್ಯಾಟ್ರಿಕ್ಸ್, ಸ್ಟ್ರೋಮಾ, cytochrome and roots. Roots are not at all involved in photosynthesis. Cytochrome is of course not also involved in. Then remaining two, either it is matrix or a stroma. Of course, it is in stroma. Okay na? Stroma dalli dark reaction ಆಗ್ತಾ ಹೋಗುತ್ತೆ. Then, who synthesizes the enzymes required for photosynthesis? Who synthesizes the enzymes required for photosynthesis? ಯಾವ ಸೈಟ್ ಅಲ್ಲಿ ಯಾರು ಫೋಟೋಸಿಂಥಸಿಸ್ಗೆ ಬೇಕಾಗುವಂತ ಎನ್ಸೈಮ್ಸ್ ಅನ್ನ ರೆಡಿ ಮಾಡ್ತಾರೆ? ರುಬಿಸ್ಕೋ ಎನ್ಸೈಮ್ ಅಲ್ವಾ, ಮತ್ತೆ PEP ಕೇಸಸ್ ಅಲ್ವಾ. ಈ ತರ ಎನ್ಸೈಮ್ಸ್ ಅನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ಸನ್ಲೈಟಾ ಇಲ್ಲ, ಮ್ಯಾಟ್ರಿಕ್ಸಾ ಇಲ್ಲ, ಗ್ರಾನನ ಇಲ್ಲ. ಅಗೇನ್ ಹಾಗಾದ್ರೆ ನಮ್ಗೆ ಉಳಿದಿರೋ ಆಪ್ಷನ್ ಯಾವುದು? DNA and RNA ಆಫ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಲ್ಲೂ ಕೂಡ DNA RNA ಇರುತ್ತೆ, ನಿಮ್ಮ ರೆಗ್ಯುಲರ್ ಸೆಲ್ ಅಲ್ಲಿ ಇರೋ ತರನೇ. ನ್ಯೂಕ್ಲಿಯಸ್ ಒಳಗಡೆ ಸೆಲ್ ಇರುತ್ತಲ್ಲ, DNA RNA ಇರುತ್ತಲ್ಲ, ಅದೇ ತರ
ಇಲ್ಲಿ ಕ್ಲೋರೋಪ್ಲಾಸ್ಟ್ ಅಲ್ಲೂ ಕೂಡ DNA RNA ಇರುತ್ತೆ. ಅದೇನ್ ಮಾಡುತ್ತೆ, ಅದ್ರ ಕೆಲಸ ಏನು, ಫೋಟೋಸಿಂಥಸಿಸ್ಗೆ ಬೇಕಾಗುವಂತ ಎಲ್ಲ ಎನ್ಸೈಮ್ಸ್ ಇದೇ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಕರೆಕ್ಟ್ ಒನ್ ಇಸ್ DNA and RNA ಆಫ್ ಕ್ಲೋರೋಪ್ಲಾಸ್ಟ್. ಓಕೆನಾ? ನೆಕ್ಸ್ಟ್, which among the following enzymes are present in chloroplast? ಇಲ್ಲಿ ಬಂತು ನೋಡಿ ಕ್ವಶನ್ ಅಲ್ವಾ. Which among the following enzymes are present in chloroplast? RUBP, ribulose 2, maltase and lipase. ಇದು ಯಾವುದು ಅಲ್ಲ, maltase ಅಲ್ಲ, lipase ಅಲ್ಲ. And ribulose 2, it's a compound, simple compound. ಯಾವುದು ಇದು. ಹಾಗಾಗಿ ರಿಮೇನ್ ಉಳಿದಿರುವಂಥದ್ದು ಯಾವುದು? A. What is that? Ribulose bisphosphatase. Okay, na? RUBP. The right answer, that is enzyme are present in chloroplast are RUBP. Okay, na? Which is the very slow acting enzyme in chloroplast? ಸ್ಲೋ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. 100cc ಬೈಕ್ ತರ ಓಡಲ್ಲ, ವೆರಿ ಸ್ಲೋ, ವೆರಿ ಸ್ಲೋ. ವೆರಿ ಸ್ಲೋ ಅಂತಂದ್ರೆ ಏನು, ಈ ಸ್ನೇಲ್ ಇರುತ್ತಲ್ಲ, ಸ್ನೇಲ್ ತರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಆಕ್ಷನ್ ಅದೇ ತರ ಇರುತ್ತೆ ಎನ್ಸೈಮ್ ಇಂದು. ಆ ಎನ್ಸೈಮ್ ಯಾವುದು ಅಂತ ಕೇಳ್ತಿದ್ದಾರೆ. ATPase, ribulose 1, rubisco and carboxylase. Look at here. Where is the site? Chloroplast. ಕ್ಲೋರೋಪ್ಲಾಸ್ಟ್ ಅಲ್ಲಿ ಯಾವ್ದಿದೆ ಅಂತ ಕೇಳಿರೋದು, ಬೇರೆ ಸಿಂಪಲ್ ಆಗಿ ಸೆಲ್ ಅಲ್ಲಿ ಅಂತ ಕೇಳಿಲ್ಲ, ಅವರು ಸ್ಪೆಸಿಫಿಕ್ ಸೈಟ್ ಅಂತ ಕೇಳಿದ್ದಾರೆ. ಹಾಗಾಗಿ ರುಬಿಸ್ಕೋ ಎನ್ಸೈಮ್ ವಿಚ್ ಆಕ್ಟ್ಸ್ ವೆರಿ ಸ್ಲೋಲಿ ಜಸ್ಟ್ ಲೈಕ್ ಅ ಸ್ನೇಲ್. ಆಯ್ತಾ? ಬೇರೆ ಎಲ್ಲಾ ಎನ್ಸೈಮ್ಸ್ ಗಳೇನಿದೆ, ಅಫ್ಕೋರ್ಸ್ ಇದೆಲ್ಲ ರಿಬುಲೋಸ್ 1 ಅಲ್ಲ, ATPase ಹೌದು ಎನ್ಸೈಮ್, ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಕೂಡ ಹೌದು. ಇವೆಲ್ಲ 100cc ಬೈಕ್ ತರ ಫಾಸ್ಟ್ ಆಗಿ ಆಕ್ಷನ್ ಆಗ್ತಾ ಹೋಗುತ್ತೆ. ಬಟ್ ರುಬಿಸ್ಕೋ ಎನ್ಸೈಮ್ ಏನಿದೆ, ವೆರಿ ಸ್ಲೋ, ವೆರಿ ಸ್ಲೋ. ಓಕೆ. Which of the following is not an accessory pigment? Which of the following is not an accessory pigment? Chlorophyll A, bacteriophil, chlorophyll B, phycobilin. Chlorophyll A is the primary pigment ಅಲ್ವಾ, ಇದು ಬೇಕೇ ಬೇಕು. ಅಸೆಸರಿ ಪಿಗ್ಮೆಂಟ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಬ್ಯಾಕ್ಟೀರಿಯೋ ಕ್ಲೋರೋಫಿಲ್ ಹೌದಾ? ಬ್ಯಾಕ್ಟೀರಿಯೋ ಕ್ಲೋರೋಫಿಲ್ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಇರುವಂತದ್ದು. ಕ್ಲೋರೋಫಿಲ್ ಬಿ ಅಫ್ಕೋರ್ಸ್ ಇದು ಕೂಡ ಅಸೆಸರಿ ಪಿಗ್ಮೆಂಟ್. ಫೈಕೋಬಿಲಿನ್ ಕೂಡ ಅಸೆಸರಿ ಪಿಗ್ಮೆಂಟ್. ಹಾಗಾಗಿ ಕ್ಲೋರೋಫಿಲ್ ಎ ಅನ್ನೋದು ಪ್ರೈಮರಿ ಪಿಗ್ಮೆಂಟ್ ಆಗಿರುತ್ತೆ. ಈ ಹೋಲ್ ಸಮ್ 4ರಲ್ಲಿ ಎ ಅಲ್ಲ. ಓಕೆ, ಹಾಗಾಗಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಕ್ಲೋರೋಫಿಲ್ ಎ. Next, which is the correct color matching in chromatogram? Which is the correct color matching in chromatogram? ಯಾರಾದ್ರೂ ಹೇಳ್ತೀರಾ? ಯಾಕೆ ಇವತ್ತು ಯಾರು ಹೇಳೋ ಪೇಷನ್ಸ್ ಇಲ್ವಾ? Chlorophyll A, which is the color here, yellow green color. Chlorophyll B, yellow orange. Xanthophyll, complete yellow color. Carotenoids, bright or blue green color. ಹಾಗಾಗಿ ಯಾವ ಮ್ಯಾಚಿಂಗ್ ಇದೆ ಅದು ಕರೆಕ್ಟ್ ಆಗಿರುವಂತ ಕ್ರೋಮೆಟೋಗ್ರಾಮ್ ಅಲ್ಲಿ ನಾವು ನೋಡ್ಬೋದು. ಯಾವುದು? ಎನಿವನ್? ನಾನು ಕ್ರೋಮೆಟೋಗ್ರಫಿ ಹಾಕಿ ತೋರಿಸಿದ್ನಲ್ವಾ, ಪಿಕ್ಚರ್ ತೋರಿಸಿದ್ನಲ್ವಾ, ಎಲ್ಲಿ ಬರುತ್ತೆ?
ಫಸ್ಟ್ ಬರುವಂಥದ್ದು ಕ್ಲೋರೋಫಿಲ್ ಎ, ದೆನ್ ಕ್ಲೋರೋಫಿಲ್ ಬಿ, xanthophyll and carotenoid. ನೆನಪಿದ್ಯಾ? ಗ್ರಾಫ್ ನೆನಪಿದ್ಯಾ? ದಟ್ ಈಸ್ ಅ ಯೆಲ್ಲೋ ಕಲರ್ ಕಾಂಬಿನೇಷನ್, ಕಂಪ್ಲೀಟ್ ಯೆಲ್ಲೋ. ಇದು ಆರೆಂಜ್ ಬರುತ್ತೆ. ಹಾಗಾಗಿ xanthophyll ಗೆ ಏನ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಇಲ್ಲಿ? ಯೆಲ್ಲೋ ಕಲರ್. ದಟ್ ಈಸ್ ಅ ರೈಟ್ ಒನ್ ಹಿಯರ್. ಇನ್ಸ್ಟೆಡ್ ಆಫ್ ಇಲ್ಲಿ ಕ್ಯಾರೋಟೆನಾಯ್ಡ್ಸ್ಗೆ ಆರೆಂಜ್ ಕಲರ್ ಕೊಡ್ಬೇಕಿತ್ತು, ಯೆಲ್ಲೋಯಿಶ್ ಆರೆಂಜ್. ಅವ್ರು ಏನ್ ಮಾಡಿದ್ದಾರೆ? ಎಕ್ಸಾಕ್ಟ್ ಆಗಿ ಆಪೋಸಿಟ್ ಹೇಳಿರೋದ್ರಿಂದ ದಿಸ್ ಆಲ್ 3 ಪಾಸಿಬಿಲಿಟೀಸ್ ಆರ್ ರಾಂಗ್. ಹಾಗಾಗಿ ಥರ್ಡ್ ಒನ್, xanthophyll, which represents yellow color in chromatogram. Okay. Next is, which of the following is the main function of carotenes? Not an accessory pigment, photooxidation, helps in photosynthesis, helps in transpiration. Helps in transpiration. ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಕ್ಯಾರೋಟಿನಾಯ್ಡ್ಸ್ ಆರ್ ಕ್ಯಾರೋಟೀನ್ಸ್. ಆಕ್ಚುಲಿ ಇದು ಅಸೆಸರಿ ಪಿಗ್ಮೆಂಟ್, ಬಟ್ ಇಲ್ಲಿ ಏನ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ? ನಾಟ್ ಆನ್ ಅಸೆಸರಿ ಪಿಗ್ಮೆಂಟ್ ಅಂತ ಹಾಕಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ರಾಂಗ್ ಸ್ಟೇಟ್ಮೆಂಟ್. ಫೋಟೋ ಆಕ್ಸಿಡೇಷನ್. ಫೋಟೋ ಆಕ್ಸಿಡೇಷನ್ ಆಗುತ್ತಾ? ಫೋಟೋ ಆಕ್ಸಿಡೇಷನ್ ಆಗುತ್ತಾ? ಥರ್ಡ್ ಒನ್ ಇಸ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಲ್ಲ, ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಇದು ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಟ್ ಆ ಎನರ್ಜಿನೆಲ್ಲ ನೆಕ್ಸ್ಟ್ ಕ್ಲೋರೋಫಿಲ್ ಎಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾಗಿ ಇಟ್ ಡಸ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ಅ photosynthesis, but of course it helps the chlorophyll A, helps in transpiration. It's not at all involvement here. We can observe in the photosynthesis. Transpiration ಬೇರೆ, photosynthesis ಬೇರೆ ಅಲ್ವಾ? ಹಾಗಾಗಿ the remaining one is photooxidation. ಆಕ್ಸಿಡೇಷನ್ ಆಗೋದನ್ನ, ಕ್ಲೋರೋಫಿಲ್ ಎ ಆಕ್ಸಿಡೇಷನ್ ಆಗೋದನ್ನ ಇದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಫೋಟೋ ಆಕ್ಸಿಡೇಷನ್ ಇವೆಂಟ್ ಅಲ್ಲಿ ಮೇನ್ ಫಂಕ್ಷನ್ ಆಗಿ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ಬೆಸ್ಟ್ ಆನ್ಸರ್ ಇಸ್ ದ ಬಿ, ಫೋಟೋ ಆಕ್ಸಿಡೇಷನ್. ಇಟ್ಸ್ ಮೇನ್ ಫಂಕ್ಷನ್ ಆಫ್ ಕ್ಯಾರೋಟಿನ್ ಇಸ್ ಬಿ, ದಟ್ ಈಸ್ ಫೋಟೋ ಆಕ್ಸಿಡೇಷನ್. Next, 26th question. Methyl group is mainly present in which photosynthetic pigment? Methyl group is mainly present in which photosynthetic pigment? Chlorophyll B, xanthophyll, carotenoids, and chlorophyll A. Look at here. ಅವ್ರು ಏನ್ ಮಾಡಿದ್ದಾರೆ? ಸ್ಟ್ರಕ್ಚರ್ ಕೇಳ್ತಾ ಇದ್ದಾರೆ, ಎಸ್ಪೆಷಲಿ ಮಿಥೈಲ್ ಗ್ರೂಪ್. ಮಿಥೈಲ್ ಗ್ರೂಪ್ ನಮ್ಗೆ ಮೇಜರ್ ಆಗಿ ಕ್ಲೋರೋಫಿಲ್ ಎ ಅಲ್ಲಿ ಮಾತ್ರ ಕಾಣಿಸುವಂಥದ್ದು, ಯಾಕಂದ್ರೆ ಇದರ ಪ್ರೈಮರಿ ಪಿಗ್ಮೆಂಟ್. ಓಕೆ, CH3. ಈ ಮಿಥೈಲ್ ಗ್ರೂಪ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಗೆ ಫೋಟೋಸಿಂಥಸಿಸ್ ಪರ್ಪಸ್ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ಲೋರೋಫಿಲ್ ಎ ಹ್ಯಾವ್ ಅ ಮಿಥೈಲ್ ಗ್ರೂಪ್ ವಿಚ್ ಇಸ್ especially present in photosynthetic pigment. Next is, who found out that pigment color, pigment chlorophyll is found in the chloroplast in plant cell? ಯಾವ ಸೈಂಟಿಸ್ಟ್ ಏನ್ ಮಾಡ್ತಾರೆ? ಕ್ಲೋರೋಪ್ಲಾಸ್ಟ್ ಇದೆ ಪ್ಲಾಂಟ್ ಸೆಲ್ ಒಳಗಡೆಗೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಸೈಂಟಿಸ್ಟ್ ನ ನೇಮ್ ಪ್ರೊವೈಡ್ ಮಾಡಿದ್ದಾರೆ. ಯಾರು ಅಂತ ಹೇಳಿ ನಾವು ಚೂಸ್ ಮಾಡಬೇಕು. ರಾಬರ್ಟ್ ಹಿಲ್, ಹ್ಯೂಗೋ ಡಿ ವೇರಿಸ್, ಜೂಲಿಯಸ್ ವಾನ್ ಸ್ಯಾಕ್ಸ್ ಅಂಡ್ ಸಿ ವಾನ್ ನೇಲ್. ಓಕೆ,
ಇಲ್ಲಿ ಯಾರು ನಮಗೆ ಫೋಟೋಸಿಂಥಸಿಸ್ಗೆ ಕ್ಲೋರೋಪ್ಲಾಸ್ಟೇ ಬೇಕು ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ದು? ರೈಟ್ ಒನ್ ಇಸ್ ಸಿ, ಜೂಲಿಯಸ್ ವಾನ್ ಸ್ಯಾಕ್, JV ಸ್ಯಾಕ್. ಓಕೆನಾ? ಸನ್ಲೈಟ್ ಅಲ್ಲಿ ಲೀಫ್ ಮೇಲೆ ಬಿದ್ದಾಗ ಕ್ಲೋರೋಫಿಲ್ ಅಮೌಂಟ್ ಏನಿದೆ ದಟ್ ಎಕ್ಸೈಟ್ ಆಗಿ ನಮಗೆ ವಾಟರ್ ಅಲ್ಲಿ ಆಕ್ಸಿಜನ್ ಬಬಲ್ ರಿಲೀಸ್ ಆಗುತ್ತೆ ಅನ್ನೋದನ್ನ ಈ ಗ್ರೂಪ್ ಆಫ್ ಸೈಂಟಿಸ್ಟ್ ಏನ್ ಮಾಡ್ತಾ ಹೋದ್ರು, ಅವ್ರವ್ರದೇ ಕಾಂಟ್ರಿಬ್ಯೂಷನ್ ನ ಕೊಡ್ತಾ ಹೋದ್ರು. ಹಾಗಾಗಿ ನಮ್ಗೆ ಗೊತ್ತಾಯ್ತು ಫೋಟೋಸಿಂಥಸಿಸ್ ಇಸ್ ದ ಮೇನ್ ಪ್ರಾಸೆಸ್ ಫಾರ್ ಆಹಾರ ತಯಾರಿಕೆ ಇನ್ ಪ್ಲಾಂಟ್ಸ್ ಅಲ್ವಾ? ಓಕೆ, ಹಾಗಾದ್ರೆ ನಮ್ಗೆ ಯಾರು ಫೈಂಡ್ ಔಟ್ ಮಾಡಿದ್ದನ್ನ? ಜೂಲಿಯಸ್ ವಾನ್ ಸ್ಯಾಕ್ಸ್ ಆರ್ JV ಸ್ಯಾಕ್. Next, how many number of chlorophyll are present in a photosynthetic unit? Photosynthetic unit ಅಂದ್ರೆ LHC, light harvesting complex ಅಲ್ಲಿ how many number of chlorophyll are present in a photosynthetic unit ಅಲ್ವಾ? ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ, ಅದರಲ್ಲಿ ಎಷ್ಟು ಯೂನಿಟ್ ಇರುತ್ತೆ, ಪಾಸಿಬಲ್ ಯೂನಿಟ್ಸ್ ಎಷ್ಟು ಅಂತ ಕೇಳಿರೋದು. ಹಾಗಾಗಿ 100 to 150, 90, 200 to 250, 300 to 350. The right one is moderate amount of chlorophyll photosynthetic unit are there in LHC, that is 200 to 250. ಅರ್ಥ ಆಗ್ತಿದೆಯಾ? LHC1 ಅಥವಾ LHC2. ಹಾಗಾಗಿ ದಿಸ್ ಇಸ್ ದ ರೈಟ್ ಒನ್. ಓಕೆ, ವಿಚ್ ಈಸ್ ಫಾಲ್ಸ್ ರಿಗಾರ್ಡಿಂಗ್ chlorophyll A and B? Which is false regarding chlorophyll A and chlorophyll B? ಇದು ಪ್ರೈಮರಿ ಪಿಗ್ಮೆಂಟ್, ಇದು ಅಸೆಸರಿ ಪಿಗ್ಮೆಂಟ್. ಇಷ್ಟು ನೀವು ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು ನೀವು ಕ್ವಶನ್ ಓದುವಾಗ. ಸೊ ರಿಮೈನಿಂಗ್ ಥಿಂಗ್ ಅನ್ನ ನಾವಿಲ್ಲಿ ನೋಡೋಣ ಸ್ಟೇಟ್ಮೆಂಟ್ ಅಲ್ಲಿ. ಕ್ಲೋರೋಫಿಲ್ B ಈಸ್ ಆನ್ ಅಸೆಸರಿ ಪಿಗ್ಮೆಂಟ್. ಎಸ್, ಇದು ರೈಟ್. Chlorophyll A is the main chief pigment. Yes, this is also right. Chlorophyll A is more than chlorophyll B. ಹೌದಾ? ನೋಡೋಣ. Then D, both are present in equal proportion. Both are present in equal proportion. ನಾವು ಕ್ರೊಮೆಟೋಗ್ರಾಮ್ ಅನ್ನ ನೋಡಿದಾಗ, ಈ ಕ್ರೊಮೆಟೋಗ್ರಫಿ ಪೇಪರ್ ಅಲ್ಲಿ ನಾವು ರಿಸಲ್ಯೂಷನ್ ನೋಡಿದ್ವಲ್ಲ, ಅಂದ್ರೆ ಸಪರೇಟ್ ಆಗಿರುವಂತ ಒಂದು ಮಾರ್ಕ್ ಅನ್ನ ನೋಡ್ತಾ ಹೋದ್ವಿ. ಎಷ್ಟು ಪಿಗ್ಮೆಂಟ್ಸ್ ಇದೆ, ಜೊತೆಗೆ ಎಷ್ಟು ಅಮೌಂಟ್ ಅಲ್ಲಿ ರಿಲೀಸ್ ಆಗಿದೆ ಅನ್ನೋದನ್ನ, ಡೆಪ್ತ್ ನ ಅಂದ್ರೆ ಲೆಂತ್ ಮೇಲೆ ಅದು ಎಷ್ಟು ಪ್ರಪೋರ್ಷನ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಕ್ಲೋರೋಫಿಲ್ ಎ ಇಸ್ ಮೋರ್ ದ್ಯಾನ್ ಕ್ಲೋರೋಫಿಲ್ ಬಿ ಇಲ್ಲ. ಆಕ್ಚುಲ್ ಆಗಿ ಅವೆರಡೂ ಕೂಡ ಒಂದೇ ಲೆಂತ್ ಅಲ್ಲಿ ಇದೆ. ನೀವು ನೀಟಾಗಿ ಬುಕ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಥವಾ ನನ್ನ ಪ್ರೀವಿಯಸ್ ಸ್ಲೈಡ್ಸ್ ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಕ್ಯಾಪ್ಚರ್ ದಟ್. ಕ್ಲೋರೋಫಿಲ್ ಎ ಅಂಡ್ ಕ್ಲೋರೋಫಿಲ್ ಬಿ ಆರ್ ಪ್ರೆಸೆಂಟ್ ಇನ್ ಈಕ್ವಲ್ ಅಮೌಂಟ್ ಅಥವಾ ಪ್ರಪೋರ್ಷನ್. ಎರಡೂ ಒಂದೇ ಸಮದಲ್ಲಿ ಇದೆ, ಒಂದೇ ಸಮನಾಗಿ ಇದೆ. ಹಾಗಾಗಿ ಇಲ್ಲಿ ನೋಡಿ, ವಿಚ್ ಇಸ್ ಫಾಲ್ಸ್ ರಿಗಾರ್ಡಿಂಗ್ ಕ್ಲೋರೋಫಿಲ್ ಎ ಅಂಡ್ ಬಿ ಅಂತ ಕೇಳಿರೋದು ಅಲ್ವಾ? ಹಾಗಾಗಿ ಇಲ್ಲಿ ಏನಿದೆ, ಕ್ಲೋರೋಫಿಲ್ ಎ ಇಸ್ ಮೋರ್ ದನ್ ಕ್ಲೋರೋಫಿಲ್ ಬಿ, ಬೋತ್ ಆರ್ ಪ್ರೆಸೆಂಟ್ ಇನ್ ಈಕ್ವಲ್ ಪ್ರಪೋರ್ಷನ್. ನೀವು ಕ್ರೊಮೆಟೋಗ್ರಾಮ್ ಅನ್ನ ನೋಡಿದ್ರೆ ಎಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ? ನೋಡಿ ಹೇಳ್ತೀರಾ? ನಾನು ಇಷ್ಟು ಕ್ಲೂ ಅನ್ನು ಕೊಟ್ಟಿದ್ದೀನಿ. ಹೇಳ್ತೀರಾ ಆನ್ಸರ್ ಯಾವುದು ಅಂತ ಹೇಳಿ? ಹೇಳ್ತೀರಾ? So take it as a homework here. I won't answer this question. ಓಕೆನಾ? ಇದನ್ನ ನಾನು ಆನ್ಸರ್ ಮಾಡಲ್ಲ, ನೀವೇ ಫೈಂಡ್ ಔಟ್ ಮಾಡಿ.
ಯಾಕಂದ್ರೆ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನಾನು ಅಫ್ಕೋರ್ಸ್ ಇದನ್ನ ನೆನ್ಪಿಟ್ಕೊಂಡು ಕೇಳ್ತೀನಿ. 29th ಕ್ವಶನ್ ಇನ್ ಫೋಟೋಸಿಂಥಸಿಸ್ ಆಫ್ ಹೈಯರ್ ಪ್ಲಾಂಟ್. ಎಷ್ಟು ಅಮೌಂಟ್ ಅಲ್ಲಿ ಕ್ಲೋರೋಫಿಲ್ ಎ ಅಥವಾ ಬಿ ಇದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿ ನನಗೆ ಹೇಳಬೇಕು. ಓಕೆ, ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡಿ ಈ ಆನ್ಸರ್ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ is the reaction center in the light harvesting complex is. The reaction center in the light harvesting complex is formed by which one? Chlorophyll B, grana, chlorophyll E, a single chlorophyll A molecule. The reaction center in the light harvesting complex LHC is formed by chlorophyll B ಅಲ್ಲ, ಗ್ರಾನಾ ಅಲ್ಲ. ಅವ್ರು ಕೇಳ್ತಾ ಇರೋದು ನಮ್ಗೆ ಗೊತ್ತಿದೆ, ಏನ್ ಗೊತ್ತಿದೆ, ರಿಯಾಕ್ಷನ್ ಸೆಂಟರ್ ಅಲ್ಲಿ ಕ್ಲೋರೋಫಿಲ್ ಎ ಇರ್ಲೇಬೇಕು ಅಲ್ವಾ. ಹಾಗಾಗಿ ಕ್ಲೋರೋಫಿಲ್ ಬಿ ಅಲ್ಲ, ಗ್ರಾನಾ ಕೂಡ ಅಲ್ಲ, ಕ್ಲೋರೋಫಿಲ್ ಇ ಗೊತ್ತಿಲ್ಲ ನಮ್ಗೆ. ಆಕ್ಚುಲಿ ಇರೋದಿಲ್ಲ, ಕ್ಲೋರೋಫಿಲ್ ಇ ಇಲ್ಲ. ಹಾಗಾಗಿ ಅ ಸಿಂಗಲ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ಆರ್ ಪ್ರೆಸೆಂಟ್ ಇನ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಅರ್ಥ ಆಗ್ತಿದೆಯಾ? ಪ್ರತಿಯೊಂದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅನ್ನೋದೇನಿದೆ ಆ ಕ್ಲೋರೋಫಿಲ್ ಮಾಲಿಕ್ಯೂಲ್ ಅಲ್ಲಿ ಫಿಲ್ ಅಪ್ ಆಗ್ತಾ ಇರುತ್ತೆ ಅಥವಾ ಫಿಲ್ಡ್ ಆಗಿರುತ್ತೆ. ಹಾಗಾಗಿ ವಿಚ್ ಇಸ್ ಒನ್ ಕರೆಕ್ಟ್ ಹಿಯರ್? ಡಿ. ಓಕೆನಾ? ದ ಲಾಸ್ಟ್ ಕ್ವಶನ್ about this chapter is, during photosynthesis which light is least effective? During photosynthesis which light is least effective? Green light, sunlight, yellow light, last one blue light. Look at here. ಯಾವಾಗ ನಮ್ಗೆ ಸನ್ಲೈಟ್ ಎಕ್ಸ್ಪೋಜರ್ ಆಗುತ್ತೆ ಲೀಫ್, ಅದರಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ, ಬರೀ ವೈಟ್ ಕಲರ್ ಅಷ್ಟೇ ಅಂತಾನೆ ಕಾಣಿಸುತ್ತೆ. ಅದನ್ನ ನಾವು ರೆಸಲ್ಯೂಟ್ ಮಾಡ್ಕೊಂಡು ನೋಡಿದಾಗ ಪ್ರಿಸಮ್ ನಲ್ಲಿ ಇಲ್ಲಿ ನಮ್ಗೆ ರಿಫ್ರಾಕ್ಷನ್ಸ್ ಕಾಣ್ತಾ ಹೋಗುತ್ತೆ ಅಥವಾ ಸಪರೇಟ್ ಆಗಿರುವಂತ ಒಂದಷ್ಟು ಕಲರ್ಗಳು ಕಾಣಿಸ್ತಾ ಹೋಗುತ್ತೆ. ಇದನ್ನ ನಾವು ವೇವ್ ಲೆಂತ್ ಅಂತ ಹೇಳ್ತೀವಿ. ಹಾಗಾಗಿ ಡ್ಯೂರಿಂಗ್ ಫೋಟೋಸಿಂಥಸಿಸ್ which light is least effective for photosynthesis purpose? ಈಗ ಏನಾಗುತ್ತೆ, ಲೀಫ್ ಏನಿದೆ ಗ್ರೀನ್ ಕಲರ್ ಇದೆ, ಇಲ್ಲಿ ಎಲ್ಲಾ 7 ಬಣ್ಣಗಳು ಬೀಳ್ತಾ ಇರುತ್ತೆ. ಆ ಎಲ್ಲಾ 7 ಬಣ್ಣಗಳು ಲೀಫ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ. ಅದೇ ತರ ಗ್ರೀನ್ ಕಲರ್ ಕೂಡ ಅಬ್ಸಾರ್ಬ್ ಆಗಿ ಅದು ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಗ್ರೀನ್ ಕಲರ್ ಏನು ಅಷ್ಟೊಂದು ಏನ್ ಹೇಳ್ತೀವಿ ಕೆಪಾಸಿಟಿ ಇರೋದಿಲ್ಲ, ಅಥವಾ ಗ್ರೀನ್ ಕಲರ್ ಅಷ್ಟೊಂದು ನಮ್ಗೆ ಎಫೆಕ್ಟಿವ್ ಆಗಿರೋದಿಲ್ಲ. ಬಟ್ ಯಾವುದು ಎಫೆಕ್ಟಿವ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಆಗಿ ವಾಯ್ಲೆಟ್ ಕಲರ್. ಲುಕ್ ಎಟ್ ಹಿಯರ್, ವಾಯ್ಲೆಟ್ ಕಲರ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ನ ನೋಡ್ಬೋದು. ಜೊತೆಗೆ ರೆಡ್ ಕಲರ್ 700 ನ್ಯಾನೋಮೀಟರ್ ಅಲ್ವಾ. ನಿಮ್ಗೆ PS1 ನೆನಪಿದೆಯಾ? ಫೋಟೋ ಸಿಸ್ಟಮ್ 1 ಅಂಡ್ ಫೋಟೋ ಸಿಸ್ಟಮ್ 2 680. ಇಲ್ಲಿ ಅಫ್ಕೋರ್ಸ್ ಯೆಲ್ಲೋ ಕಲರ್ ಲೈಟ್ ಅಲ್ಲಿ ಯೆಲ್ಲೋಯಿಶ್ ರೇಂಜ್ 680 ಹತ್ತತ್ರ ಏನಾಗುತ್ತೆ, ನಮ್ಗೆ ಇಲ್ಲಿ ರೆಡ್ ಕಲರೇ ಬಂತು ಅಲ್ವಾ. ರೆಡ್ ಕಲರ್ 680 PS2 ಸೆಂಟರ್. ಇಲ್ಲೂ ಕೂಡ ಮ್ಯಾಕ್ಸಿಮಮ್ ನಾವು ಫೋಟೋಸಿಂಥಸಿಸ್ ನ ನೋಡ್ಬೋದು. ಹಂಗ್ ನೋಡಕ್ ಹೋದ್ರೆ PS2 ಸಿಸ್ಟಮ್ ಅಲ್ಲೇ 680 ಅಲ್ಲೇ ಮ್ಯಾಕ್ಸಿಮಮ್ ಆಗುತ್ತೆ. 700 ಅಲ್ಲೂ ಕೂಡ ಅಫ್ಕೋರ್ಸ್ ಆಗುತ್ತೆ. ಬಟ್ ಕ್ಲೋರೋಫಿಲ್ ಕಂಪೋನೆಂಟ್ ಏನಿದೆ ಬ್ಲೂ ಕಲರ್ ಅಲ್ಲಿ, ಎಸ್ಪೆಷಲಿ ಬ್ಲೂ ಕಲರ್ ಅಲ್ಲಿ, ಜೊತೆಗೆ ಯಾವುದು ರೆಡ್ ಕಲರ್ ಅಲ್ಲಿ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಎಫೆಕ್ಟ್ ನ ನಾವು ನೋಡ್ತಾ ಹೋಗ್ಬೋದು. ಇನ್ಸ್ಟೆಡ್ ಆಫ್ ಲೈಟ್ ಅಥವಾ ಸ್ಕೈ ಬ್ಲೂ ಕಲರ್ ಇರ್ಬೋದು, ಅಥವಾ ಗ್ರೀನಿಶ್ ಇರ್ಬೋದು, ಆರ್ ಗ್ರೀನಿಶ್ ಯೆಲ್ಲೋ ಕಲರ್ ಇರ್ಬೋದು. ಆಯ್ತಾ? ಜೊತೆಗೆ ಯೆಲ್ಲೋ ಕಲರ್ ಕ್ಯಾರೋಟಿನಾಯ್ಡ್ ಕೂಡ ಮೇಜರ್ ಆಗಿ ಫೋಟೋಸಿಂಥಸಿಸ್ ಅಲ್ಲಿ ಮೇನ್ ಆಗಿ ಇನ್ವಾಲ್ವ್ ಆಗೋದಿಲ್ಲ. ನೆನಪಾಗ್ತಿದೆಯಾ? ಪಿಗ್ಮೆಂಟ್ಸ್. ಬಟ್ ದೇ ಕ್ಯಾನ್ ಈಸಿಲಿ ಪ್ರೊಟೆಕ್ಟ್ ದ ಕ್ಲೋರೋಫಿಲ್ ಫ್ರಮ್ ದ ಫೋಟೋ ಆಕ್ಸಿಡೇಷನ್. ಫೋಟೋ ಆಕ್ಸಿಡೇಷನ್ ಆಗೋದನ್ನ ಇದು ಕಂಪ್ಲೀಟ್ ಆಗಿ ನಿಲ್ ಮಾಡುತ್ತೆ, ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ?
ಹಾಗಾಗಿ ಡ್ಯೂರಿಂಗ್ ಫೋಟೋಸಿಂಥಸಿಸ್ ದ ಗ್ರೀನ್ ಲೈಟ್ ಈಸ್ ಲೀಸ್ಟ್ ಎಫೆಕ್ಟಿವ್. ಇಲ್ಲಿ ನಮಗೆ ಸನ್ಲೈಟ್ ಕೂಡ ಆನ್ಸರ್ ಅಲ್ಲ. ಯೆಲ್ಲೋ ಲೈಟ್ ಕೂಡ ಸಂಹೋ ಆಗುತ್ತೆ, ಅಂದ್ರೇನು ಕ್ಲೋರೋಫಿಲ್ ಫೋಟೋಸಿಂಥಸಿಸ್ ಆಗುತ್ತೆ, ಬಟ್ ಇಲ್ಲಿ ರಿಫ್ಲೆಕ್ಷನ್ ಆಗಲ್ಲ, ರಿಫ್ಲೆಕ್ಟೆಡ್ ಲೈಟ್ ಆಗಿ ಅದು ಕನ್ವರ್ಟ್ ಆಗಲ್ಲ. ಇವನ್ ಬ್ಲೂ ಲೈಟ್ ಕೂಡ ಮ್ಯಾಕ್ಸಿಮಮ್ ಆಗಿ ನಾವು ಫೋಟೋಸಿಂಥಸಿಸ್ ನ ನೋಡ್ಬೋದು. ಅರ್ಥ ಆಗ್ತಿದೆಯಾ? ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗುತ್ತೆ ಅಲ್ಲಿ, ಮತ್ತೆ ರಿಫ್ಲೆಕ್ಟ್ ಆಗೋಲ್ಲ. ಹಾಗಾಗಿ ನಮ್ಗೆ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು? ಗ್ರೀನ್ ಲೈಟ್. ಅರ್ಥ ಆಗ್ತಿದೆಯಾ? ಹಾಗಾಗಿ ಸನ್ಲೈಟ್ ಬಿದ್ದಾಗ ಬೇರೆ ಎಲ್ಲ ವೇವ್ ಲೆಂತ್ಗಳು ಮ್ಯಾಚ್ ಆಗುತ್ತೆ ಇನ್ಸ್ಟೆಡ್ ಆಫ್ ಗ್ರೀನ್ ಎಷ್ಟು ಮ್ಯಾಕ್ಸಿಮಮ್ ಇರುವಂಥದ್ದು ನ್ಯಾನೋಮೀಟರ್ ಇಲ್ಲಿ 500 to 550. ಎಸ್ಪೆಷಲಿ ನಮ್ಗೆ ಇಲ್ಲಿ ನೋಡೋದಾದ್ರೆ ಎಕ್ಸಾಕ್ಟ್ ಆಗಿ 520 ಇರ್ಬೋದು, ಅಥವಾ 510 ಇಂದ 550 ಆರ್ 560 ಒಳಗಡೆಗೆ ಈ ರೇಂಜಸ್ ಅಲ್ಲಿ ನಮ್ಗೆ ಫೋಟೋಸಿಂಥಸಿಸ್ ಎಫೆಕ್ಟ್ ಅಷ್ಟೊಂದು ಆಗಲ್ಲ. ಬಟ್ ಇಟ್ ಕ್ಯಾನ್ ಈಸಿಲಿ ಅಬ್ಸಾರ್ಬ್ ದ ಲೈಟ್. ಕಂಪ್ಲೀಟ್ ಆಗಿ ಲೈಟ್ ಅಬ್ಸಾರ್ಬ್ ಆಗುತ್ತೆ, ಬಟ್ ಅದನ್ನ ಫೋಟೋ ಆಕ್ಸಿಡೇಷನ್ ಆಗೋದನ್ನ ಯಾವ್ದೆಲ್ಲ ಪಿಗ್ಮೆಂಟ್ ಕವರ್ ಅಪ್ ಮಾಡುತ್ತೆ, ಆರೆಂಜ್ ಇರ್ಬೋದು, ಕ್ಯಾರೋಟಿನಾಯ್ಡ್ಸ್ ಇರ್ಬೋದು, ಕ್ಸಾಂಥೋಫಿಲ್ ಇರ್ಬೋದು. ಓಕೆನಾ? ಹಾಗಾಗಿ ನಮ್ಗೆ ಗ್ರೀನ್ ಲೈಟು ಎಫೆಕ್ಟಿವ್ ಆಗಿ ಇರೋದಿಲ್ಲ ಫೋಟೋಸಿಂಥಸಿಸ್ಗೆ. ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ and also concept. ಅರ್ಥ ಆಗ್ತಿದೆಯಾ? ಓಕೆ. ಸೊ ಅಪ್ ಟು ದಿಸ್ photosynthesis in higher plants. I hope everything is cleared now. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದೆಯಾ? ಅಟ್ಲೀಸ್ಟ್ ಈಗಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹೇಳಿ. ಡೌಟ್ಸ್ ಇದ್ರೆ ಐ ಹ್ಯಾವ್ ಸ್ಟಿಲ್ ಟೈಮ್. ಎಷ್ಟು ಟೈಮ್ ಇದೆ? 6 minutes ಇದೆ. ಸೊ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ಆರ್ ಎನಿ ಡೌಟ್ಸ್ ಹಿಯರ್. ಏನಾದರೂ ಇದೆಯಾ? ಎನಿ ಡೌಟ್ಸ್? ಎನಿ ಡೌಟ್ಸ್ ಸ್ಟೂಡೆಂಟ್ಸ್? Doubts here? No doubts? Okay. Thank you. Thank you, dear students, for your regular involvement. Okay. ನೀಟ್ ಆ್ಯಂಡ್ ಕ್ಲೀನ್ ಆಗಿ ಓದ್ಕೊಳ್ಳಿ. ಯಾವುದೇ ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಒಂದು ಸೈಡಲ್ಲಿ. ಇಫ್ ಯು ವಾಂಟ್ ಮೀ ಟು ಕ್ಲಿಯರ್ ದಟ್, ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದ ಪಾಸಿಬಲ್ doubts. Okay na? Thank you so much.